ಈ ವಿಡಿಯೋನ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಬೆಳಗಿನ ಜಾವ ಹಲವಾರು ಜನ ತಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ವಾಕಿಂಗ್ ಜಾಗಿಂಗ್ ಎಲ್ಲರೂ ಕೂಡ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ತಮ್ಮ ಫ್ರೆಂಡ್ಸ್ಗಳನ್ನ ಜೊತೆಗೆ ಕರ್ಕೊಂಡು ಹಲವಾರು ಜನ ವಾಕ್ಗಳನ್ನ ಮಾಡ್ಕೊತಾರೆ. ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ಯಾಕಂದರೆ ಬೆಂಗಳೂರಿನಲ್ಲಿರುವಂತಹ ಹಲವಾರು ಜನ ಆಫೀಸ್ಗಳಲ್ಲಿ ವರ್ಕ್ ಮಾಡೋ ಕಾರಣಕ್ಕಾಗಿ ಅವರು ಎಲ್ಲೂ ಕೂಡ ಬೆವರನ್ನು ಹರಿಸುವಂಥ ಕೆಲಸಗಳನ್ನ ಮಾಡಲ್ಲ. ಅದರಿಂದಾಗಿ ವಾಕನ್ನು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾರೆ. ಹೀಗೆ ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ನ ಬಳಿ ಇರುವಂತಹ ಕೃಷ್ಣಾನಗರದಲ್ಲಿ ನಾರ್ತ್ ಇಂಡಿಯನ್ ಹೆಣ್ಣು ಮಗಳೊಬ್ಬಳು ಬೆಳಗ್ಗಿನ ಜಾವ 5 ಗಂಟೆಗೆ ಸರಿಯಾಗಿ ತಮ್ಮ ಫ್ರೆಂಡ್ಸ್ಗಳನ್ನ ಕಾಯ್ತಿರ್ತಾರೆ ಮನೆ ಮುಂದೆ ನಿಂತ್ಕೊಂಡು. ಯಾಕಂದರೆ ವಾಕಿಂಗ್ ಹೋಗಲಿಕ್ಕೆ ಅವರು ಬರೋಕ್ಕೂ ಮೊದಲು ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಆ ಮಹಿಳೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹಿಂದೆಯಿಂದ ಬಂದು ಆ ಮಹಿಳೆಯನ್ನು ತಪ್ಕೊಳ್ಳೋಕ್ಕೆ ಬರ್ತಾನೆ. ಅಲ್ಲಿಂದ ಆ ಮಹಿಳೆ ತಪ್ಪಿಸ್ಕೊಂಡು ನಿಧಾನಕ್ಕೆ ಜೋರಾಗಿ ನಡ್ಕೊಂಡು ಬರ್ತಾಳೆ. ಅವನಾದರೂ ಕೂಡ ಹಿಂದೆ ಫಾಲೋ ಮಾಡಬೇಕಾದ್ರೆ ಒಂದು ಮನೆ ಹತ್ರ ಬಂದುಬಿಟ್ಟು ಆ ಹೆಣ್ಣು ಮಗಳನ್ನು ಬಲವಂತವಾಗಿ ತಪ್ಕೋತಾನೆ. ತಪ್ಕೊಳ್ಳೋದಷ್ಟೇ ಅಲ್ಲದೆ ಅವಳಿಗೆ ಮುತ್ತಿಡ್ಲಿಕ್ಕೂ ಕೂಡ ಹೋಗ್ತಾನೆ. ಇವನು ಕಳ್ಳ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೋತಾರೆ. ಆದರೆ ಇವನು ಯಾವುದೇ ರೀತಿಯಾದಂತಹ ಕಳ್ತನ ಮಾಡಲ್ಲ, ಸೆಕ್ಸುವಲ್ ಹರಾಸ್ಮೆಂಟನ್ನು ಮಾಡಕ್ಕೆ ಬಂದಿದ್ದಾನೆ. ಆ ಮಹಿಳೆಯನ್ನ ಬಲವಂತವಾಗಿ ತಪ್ಕೊಳ್ಳೋದು, ಅವಳ ಬಾಯನ್ನು ಮುಚ್ಚಿ ಅವಳಿಗೆ ಮುತ್ತನ್ನು ಕೊಡಲಿಕ್ಕೂ ಕೂಡ ಹೋಗಿದ್ದಾನೆ. ಕಾಮುಕರು ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದ್ದಾರೆ. ಒಬ್ಬರೇ ಒಂಟಿ ಮಹಿಳೆಯರು ಸಿಕ್ಕಿಬಿಟ್ರೆ ಅವರ ಮೇಲೆ ಯಾವ ಟೈಮ್ ಇದೆ, ಏನು ಗಳಿಗೆ ಇದೆ, ಜೊತೆಯಲ್ಲಿ ಯಾರಿದ್ದಾರೆ ಅಂತ ನೋಡದೆ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಹಲವಾರು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಇವರನ್ನು ಈಗ ಪೊಲೀಸರು ಹುಡುಕುವಂಥ ಕೆಲಸ ಮಾಡಿದ್ದಾರೆ. ಮಹಿಳೆ ಇದೆಲ್ಲ ಆದರೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರೋದಿಲ್ಲ. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆದ ನಂತರ ಸ್ವತಃ ಪೊಲೀಸ್ ಅವರೇ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಈ ಕಾಮುಕನನ್ನು ಹಿಡಿಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವನನ್ನು ಹಿಡಿದು ಒಳ್ಳೆಯ ಹಿಡೆಮುರಿ ಕಟ್ಟಿದರೆ ಈ ತರಹ ಹಲವಾರು ಜನಕ್ಕೆ ಭಯ ಹುಟ್ಟುತ್ತೆ. ಆ ಮಹಿಳೆಗೆ ಕಾಪಾಡಿದ್ದು ಅಲ್ಲಿ ಇರುವಂತಹ ಬೀದಿ ನಾಯಿಗಳೇ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕಂದರೆ ಅವಳು ಕಿರ್ಚಿದ್ದ ಒಂದು ಶಬ್ದಕ್ಕೆ ಅಲ್ಲಿದ್ದಂತಹ ಬೀದಿ ನಾಯಿಗಳು ಅವನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಓಡಿ ಬಂದಾಗ ಆ ಭಯಕ್ಕೆ ಅವನು ಆ ಹೆಣ್ಣು ಮಗಳನ್ನು ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾನೆ. ಸೊ ಅವನನ್ನು ಈಗ ಕೋಣನಕುಂಟೆ ಪೊಲೀಸರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಹಿಡಿಲಿಕ್ಕೆ ಮುಂದಾಗಿದ್ದಾರೆ.